ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ದೇವರನ್ನ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳುತ್ತಾ ಪೂಜ್ಯ ಮಾತಾಜರಾಗಿರ್ತಕ್ಕಂಥ ರಾಜೇಶ್ವರಕ್ಕನವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಆತ್ಮೀಯ ಸಾಧಕಿಯರೇ, ನಾವು ಕೈವಲ್ಯ ಉಪನಿಷತ್ತಿನ ಬಗ್ಗೆ ಚಿಂತನೆ ಮಾಡ್ತಾ ಬಂದಿದ್ದೀವಿ. ಈ ದಿನ ಯಾರು ಸನ್ಯಾಸಿಗಳು, ಇಂಥವರೇ ಸನ್ಯಾಸಿಗಳು ಹಾಗೂ ಆತ್ಮನನ್ನ ಚಿಂತನೆ ಮಾಡುವ ಕ್ರಮ ಹೇಗೆ, ಇದರ ಬಗ್ಗೆ ಚಿಂತನೆ ಮಾಡೋಣ. ಈ ಚಿಂತನೆ ಮಾಡುವುದಕ್ಕೆ ಮೊದಲು ಶಾಂತಿ ಮಂತ್ರವನ್ನ ಹೇಳ್ಬಿಟ್ಟು ಪ್ರಾರಂಭ ಮಾಡ್ಕೊಳ್ಳೋಣ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಗಂ ಸ್ವಸ್ತನೂಭಿಃ, ವಿಷೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ರುದ್ರಶ್ರವಾಃ, ಸ್ವಸ್ತಿ ನ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಕೈವಲ್ಯ ಅಂತಂದ್ರೆ ಮೋಕ್ಷವನ್ನೇ ಪಡಿತಕ್ಕಂಥದ್ದು, ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿ ಅಶ್ವಲಾಯನೋ ಮಹರ್ಷಿಗಳು ಭಗವಂತನ ಪರಮೇಷ್ಠಿಯನ್ನ, ಸೃಷ್ಟಿಕರ್ತನಾದ ಬ್ರಹ್ಮನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗೆ ಬ್ರಹ್ಮ ವಿದ್ಯಾ ಫಲ ಹೇಗೆ ಸಿಗುತ್ತೆ, ಹೇಗೆ ಸಾಧ್ಯ, ಹೇಗೆ ಸಾಧನೆ ಮಾಡಬೇಕು, ಶ್ರದ್ಧಾ ಭಕ್ತಿ ಧ್ಯಾನಗಳು, ಜ್ಞಾನಕ್ಕೆ ಸಾಧನಗಳು, ಇವೆಲ್ಲ ಹೇಗೆ ಪ್ರಮುಖವಾದದ್ದು ಅನ್ನೋದ್ರ ಬಗ್ಗೆನೂ ಚಿಂತನೆ ಮಾಡಿದೀವಿ. ತ್ಯಾಗದಿಂದಲೇ ಅಮೃತ ತೃಪ್ತಿ, ತ್ಯಾಗವನ್ನ ಮಾಡ್ಲೇಬೇಕು, ಯಾವುದರಲ್ಲಿ ತ್ಯಾಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೋದ ತರಗತಿಯಲ್ಲಿ ನಾವು ಚಿಂತನೆ ಮಾಡಿದೀವಿ. ಈ ದಿನ ಇಂಥವರೇ ಸನ್ಯಾಸಿಗಳು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಣ. ತ್ಯಾಗ ಮತ್ತು ಸನ್ಯಾಸತ್ವ ಎರಡು ಒಂದೇ ಅರ್ಥವನ್ನು ಸ್ವಲ್ಪ ಕೊಡ್ತಾ ಹೋಗುತ್ತೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗ ಜತೆಯ ಶುದ್ಧ ಸತ್ವಾಃ, ತೇ ಬ್ರಹ್ಮಲೋಕೇಶು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವಾಃ, ತೇ ಬ್ರಹ್ಮಲೋಕೇಶು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ. ಇದನ್ನ ಹೇಗೆ ಅನ್ವಯ ಕ್ರಮ ಅನ್ನೋದನ್ನು ನೋಡ್ಬಿಡೋಣ. ಸನ್ಯಾಸ ಯೋಗಾತ್ ಶುದ್ಧ ಸತ್ವ ಯತಯ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಃ ಸಂತಃ ತೇ ಸರ್ವೇ ಯತಯಃ ಪರಾಂತ ಕಾಲೇ ಪರಾಮೃತಾತ್ ಬ್ರಹ್ಮಲೋಕೇಶು ಪರಿಮುಚ್ಯಂತಿ. ಅಂದ್ರೆ ಸನ್ಯಾಸಿ ಅಂದ್ರೆ ಏನು? ನಾವು ಸಾಮಾನ್ಯವಾಗಿ ತಿಳ್ಕೊಂಡಿರ್ತಕ್ಕಂಥದ್ದು, ಹಿಮಾಲಯ ಪರ್ವತದ ಮೇಲೆ ಸಂಸಾರ ಸಾಗರವನ್ನೆಲ್ಲ ಪಟ್ಟು ಪೂರ್ಣವಾಗಿ ನನಗೆ ಭಗವಂತನೇ ಬೇಕೆಂದು ಸನ್ಯಾಸಕ್ಕೆ ಹೋಗಿ ಹಿಮಾಲಯ ಪರ್ವತದಲ್ಲಿ ಕುಳಿತುಕೊಂಡು ಧ್ಯಾನವನ್ನ ತಪಸ್ಸನ್ನ ಮಾಡ್ತಾರಲ್ಲ, ಅದನ್ನೇ ನಾವು ಅವರು ಸನ್ಯಾಸ ದೀಕ್ಷೆಯನ್ನ ತಗೊಂಡು ಸನ್ಯಾಸತ್ವದ ಒಂದು ವಸ್ತ್ರವನ್ನ ಧರಿಸಿ ಮಾಡ್ತಕ್ಕಂಥವರೇ ಸನ್ಯಾಸಿಗಳು ಅಂತ ನಾವು ತಿಳ್ಕೊಂಡಿದೀವಿ. ಇದು ಒಂದು ಕಡೆ ಸರಿಯಾದ ಉತ್ತರವೇ ಆಗಿದೆ. ಮತ್ತೊಂದು ಭಗವಂತ ಹೇಳ್ತಾ ಇರತಕ್ಕಂಥದ್ದು, ಸನ್ಯಾಸ ಅಂತಂದ್ರೆ ನಿಜವಾದ ಅರ್ಥ ಏನು ಅಂತಂದ್ರೆ ಅಂತರಂಗದ ಒಳಗೆ ಸನ್ಯಾಸಿ ಆಗಬೇಕು. ಬಾಹ್ಯದಲ್ಲಿ ನೀನು ಏನು ಕರ್ತವ್ಯ ಮಾಡ್ತಾ ಇದೆಯೋ ಮಾಡ್ತಾ ಹೋಗು, ಆದರೆ ಅಂತರಂಗದಲ್ಲಿ ಯಾವುದಕ್ಕೂ ಅಂಟಿಕೊಳ್ಳದೆ ಪ್ರಪಂಚ ಮಿಥ್ಯ, ಪರಮಾತ್ಮ ಸತ್ಯ, ಈ ಶರೀರವು ಕೇವಲ ಉಪಾಧಿ ಆಗಿರತಕ್ಕಂಥದ್ದು, ಇದನ್ನ ಅರ್ಥ ಮಾಡಿಕೊಂಡು ಒಳಗಡೆ ಪ್ರತಿಯೊಂದು ವಿಷಯವನ್ನು ಸನ್ಯಾಸವಾಗಿಸೋದೆ ನಿಜವಾದ ಸನ್ಯಾಸ. ತ್ಯಾಗಕ್ಕೂ ಸನ್ಯಾಸಕ್ಕೂ ಸ್ವಲ್ಪ ಒಂದೇ ಅರ್ಥ ಬರ್ತದೆ. ಯಾಕೆ ಅಂತಂದ್ರೆ ಭೋಗ ವಸ್ತುಗಳನ್ನು ಅನುಭವಿಸುವ ಚಕ್ರವರ್ತಿ ಹೇಗಿರ್ತಾನೆ, ಸುಖದ ಒಂದು ಮುಖವಾಗಿರ್ತಾನೆ, ಭೋಗ ವಸ್ತುಗಳನ್ನ ಅನುಭವಿಸೋದು. ಆದ್ರೂ ಸಹ ಆ ರಾಜನೇ ಆದರೂ ಅವನು ಎಲ್ಲರಿಗೂ ಮಾರ್ಗದರ್ಶನವನ್ನ ನೀಡಿ ಉತ್ತಮವಾದ ರಾಜ್ಯ ಭಾರವನ್ನೇ ಆಳ್ತಿದ್ರು ಸಹ ಅವನಿಗೆ ಆಪತ್ತು ಬಂದಾಗ ಒಂದು ಸುರಂಗ ಮಾರ್ಗವನ್ನ ಮಾಡ್ಕೊಂಡಿರ್ತಾನೆ. ಆ ಸುರಂಗ ಮಾರ್ಗ ಯಾರಿಗೂ ಗೊತ್ತಿರೋದಿಲ್ಲ, ಮಹಾರಾಜನಿಗೆ ಮಾತ್ರ ಗೊತ್ತಿರುತ್ತದೆ. ಅವನೇನ್ ಮಾಡ್ತಾನೆ,
ಆಪತ್ತು ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯು ತಪ್ಪಿಸಿಕೊಳ್ಳಲೇಬೇಕಾಗುತ್ತದೆ, ವಿಧಿ ಇಲ್ಲ. ಅದಕ್ಕಾಗಿ ಅಂತ ಆಪತ್ತು ವಿಧಿ ಇಲ್ಲ, ಈಗ ನಾನು ಆ ಸುರಂಗ ಮಾರ್ಗದಲ್ಲಿ ಹೋಗಲೇಬೇಕು, ಇನ್ನು ಬೇರೆ ದಾರಿ ಇಲ್ಲ ಅಂದಾಗ ಅವನ ಆ ಸುರಂಗ ಮಾರ್ಗದಲ್ಲಿ ಹೋಗ್ತಾನೆ. ಆ ಸುರಂಗ ಮಾರ್ಗದಲ್ಲಿ ಹೋಗಬೇಕಾದ್ರೆ ತನ್ನ ಮನಸ್ಸು ಪಕ್ವವಾಗಿರಬೇಕು, ಧೈರ್ಯಶಾಲಿಯಾಗಿರ್ಬೇಕು, ಬಲಶಾಲಿಯಾಗಿರ್ಬೇಕು, ಕುಗ್ಗಬಾರದು. ಸುರಂಗ ಮಾರ್ಗದಿಂದ ಹೋಗಿ ರಕ್ಷಣೆನ ಮಾಡ್ಕೊಂಡು ಮತ್ತೆ ರಾಜ್ಯ ಭಾರವನ್ನ ಕಾಪಾಡ್ತೀನಿ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ಇರಬೇಕು. ಅದಕ್ಕೆ ಧೈರ್ಯಕ್ಕೂ ಸ್ಥೈರ್ಯಕ್ಕೂ ವ್ಯತ್ಯಾಸ. ಧೈರ್ಯ ಅಂದ್ರೆ ಹೊರಗಡೆ ಇರ್ತಕ್ಕಂಥ ಕೆಲಸ ಮಾಡುಗಳಲ್ಲಿ ಇರುವ ಧೈರ್ಯಕ್ಕೆ ಧೈರ್ಯ ಅಂತ ಹೇಳ್ತೀವಿ. ಒಳಗಡೆ ಯಾವುದಕ್ಕೆ ಏನೇ ಬಂದ್ರೂ ಸಹ ಅಲಗದೆ ವಿಲ್ ಪವರ್ ಇಂದ ಸದಾ ನಾನು ಸಮತ್ವವನ್ನ ಅದ್ಲಗೆ ತೆಗೆದುಕೊಂಡು ಸಾಧನೆ ಮಾಡ್ತೀನಿ ಅನ್ನೋದಕ್ಕೆ ಸ್ಥೈರ್ಯ ಅಂತ ಹೇಳ್ತೀವಿ. ಯಾರಿಗೆ ಸ್ಥೈರ್ಯ ಇರ್ತದೋ ಅವನು ಎಲ್ಲಿಯೂ ಅಲುಗುವುದಿಲ್ಲ, ಭಯಪಡುವುದಿಲ್ಲ, ಆತಂಕಕ್ಕೆ ಒಳಗಾಗುವುದಿಲ್ಲ. ಇಂಥ ಸ್ಥೈರ್ಯವನ್ನ ರಾಜ ಮಾಡ್ತಾನೆ. ಇದ್ರ ಅರ್ಥ ಏನು ಅಂತಂದ್ರೆ, ಸುರಂಗ ಮಾರ್ಗವನ್ನ ತಾನು ಇಟ್ಕೊಂಡಿದ್ದ ಅಲ್ವಾ, ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನು ಸಹ ತನ್ನ ಅಂತರಂಗವೇ ಸುರಂಗ ಮಾರ್ಗ. ಆ ಅಂತರಂಗದ ಶೋಧನೆಯೇ ಸುರಂಗ ಮಾರ್ಗ. ಅಲ್ಲಿ ಅವನು ಹೋಗಿ ಶೋಧನೆಯನ್ನ ಮಾಡಿಕೊಂಡು ಅವನ ಮನೆಯಲ್ಲಿ, ಆತ್ಮಾನದೇ ಅವನ ಮನೆಯಲ್ವೇ, ಆ ಮನೆಯಲ್ಲಿ ನೆಲೆಸಬೇಕು. ಹೇಗೆ ರಾಜ ಸುರಂಗ ಮಾರ್ಗದಲ್ಲಿ ಹೋಗಿ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಂಡು, ಹಾಗೆ ನನ್ನನ್ನು ನಾನು ರಕ್ಷಣೆ ಮಾಡ್ಕೋಬೇಕು. ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ರಕ್ಷಣೆ ಮಾಡ್ಕೋಬೇಕು. ಆ ರಕ್ಷಣೆಯನ್ನು ಮಾಡ್ಕೊಳ್ಳುವ ವಿಧಾನ ಹೇಗೆ ಅಂತಂದ್ರೆ, ಒಳಗಡೆ ಶರೀರ ಭಾವ, ಹೊರಗಡೆ ಇರ್ತಿಲ್ಲ ಶರೀರ ಭಾವ, ಈ ಶರೀರಕ್ಕೂ ನನಗೂ ಸಂಬಂಧವಿಲ್ಲ, ಕೇವಲ ಶರೀರ ಉಪಾಧಿ ಆಗಿರ್ತಕ್ಕಂಥದ್ದು, ಒಂದು ಯಂತ್ರ. ಇದು ನನ್ನ ಸಾಧನೆಗಾಗಿ ಇರತಕ್ಕಂಥದ್ದು ಒಂದು ಯಂತ್ರ. ಇದನ್ನ ನಾನು ಮಿತವಾಗಿ ಬಳಸಬೇಕು, ಯಾವುದಕ್ಕೂ ಅಂಟಿಕೊಳ್ಳಬಾರದು ಅಂತಕ್ಕಂಥದನ್ನ ಮೊದಲನೇ ಮಾರ್ಗವನ್ನ ಅವನು ಕಂಡಿಡ್ಕೋಬೇಕು. ಕಂಡಿಡ್ಕೊಂಡಾಗ ಅವನಿಗೇನಾಗುತ್ತದೆ, ಆ ಒಂದು ಪರೇಣಾಕಂ ಅಂದ್ರೆ ಆ ಒಂದು ಸ್ವಾರ್ಥ ಏನು ನಾ ಅಕಂ ಅಂದರೆ ದುಃಖವಿಲ್ಲ. ಅವನಿಗೆಲ್ಲಿಯೂ ಸಹ ಸ್ವಾರ್ಥವೂ ಇಲ್ಲ, ದುಃಖವೂ ಇಲ್ಲ. ಬ್ರಹ್ಮಾನಂದ ಮೀಮಾಂಸೆ ಯುವ ಸಾತ್ ಅಂದರೆ ಅವನಿಗೆ ಆಶ್ರಯ ಬೇಕು. ಶರೀರ ಬಲಿಷ್ಠವಾಗಿರ್ಲೇಬೇಕು, ಭೋಗ ವಸ್ತುಗಳು ಅನುಭವಿಸುವ ಆ ಭಾವನೆಯು ತನಗಿರ್ಬೇಕು. ಆದರೆ ತಾನಾಗಿ ಬೆಳಗುತ್ತಿರುವ ಮೂಲ ಸ್ವರೂಪ ಅದನ್ನ ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ ಏನು ಅಂತಂದ್ರೆ, ಒಂದು ಮಾನದಂಡ ಗಂಧರ್ವರಿಗೆ 100 ಪಟ್ಟಂತೆ, ಪಿತೃ ದೇವತೆಗಳು ಇಂದ್ರ ಎಲ್ಲರೂ ಸಹ 100 ಪಟ್ಟುಗಳಂತೆ, ಬೃಹಸ್ಪತಿ, ಪ್ರಜಾಪತಿ, ಬ್ರಹ್ಮಣಾಪತಿ ಇವೆಲ್ಲವೂ ಸಹ ಇದೆ. ಇವೆಲ್ಲಕ್ಕಿಂತಲೂ ಮಿಗಿಲಾದದ್ದು ಪರಮಾತ್ಮನ ಮೂಲ ಸ್ವರೂಪ. ಈ ಮೂಲ ಸ್ವರೂಪ ನಿಹಿತಂ ಗುಹಾಯ ಹೊಂದಬೇಕು ಅಂದ್ರೆ ತಾನೇ ಬೆಳಗುತ್ತಿದೆ ಅಂತಕ್ಕಂಥದ್ದು ಬೇಕು. ಇಲ್ಲಿ ಯತಿ ಅಂತಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ವೇದಾಂತವನ್ನ, ವಿಜ್ಞಾನವನ್ನ, ಅದರ ಪೂರ್ಣ ನಿಶ್ಚಿತವಾದ ನಿಜವಾದ ಅರ್ಥವನ್ನ ತಾನು ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಶ್ರವಣ, ಮನನ, ನಿಧಿಧ್ಯಾಸ. ಸಾಧಕನಿಗೆ ಯತಿ ಎಂದು ಯದ್ವಾ ತದ್ವಾ ಭವಿಷ್ಯತಿ ಅಂದ್ರೆ ಯಾವುದು ಬೇಕು, ಎಲ್ಲ ಬೇಕು, ಬೇಡವಾಗಿರೋದು ಎಲ್ಲವೂ ಮಿಶ್ರಣದ ಯದ್ವಾ ತದ್ವಾ ಭವಿಷ್ಯತಿ. ಆ ಭವಿಷ್ಯತಿಗೆ ಬೇಕಾಗಿರ್ತಕ್ಕಂಥದ್ದು ಇಟ್ಕೊಂಡಿಲ್ಲ, ಬೇಕೋ ಬೇಡವೋ ಎಲ್ಲವನ್ನ ಮಿಶ್ರಣ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ. ಇದು ಶಾಸ್ತ್ರ ಏನ್ ಹೇಳ್ತಾ ಇದೆ, ಇವುಗಳನ್ನೆಲ್ಲ ನೀನ್ ಬಿಡಬೇಕಪ್ಪ, ಅದರಂತೆ ನೀನು ನಡಿಬೇಕು. ಪ್ರಸ್ಥಾನತ್ರಯ ಗುರಿ ಸ್ಪಷ್ಟವಾಗಿ ಕರೆಯುತ್ತದೆ. ಅಂತಃಕರಣದ ಶುದ್ಧತೆಗೆ ನಾವೇನಂತ ಕರಿತೀವಿ? ಸತ್ವ ಎಂದು ಕರಿತೀವಿ. ಈ ಅಂತಃಕರಣ ಶುದ್ಧವಾಗುವವರೆಗೂ ಸಹ ಮೋಕ್ಷ ದೊರೆಯುವುದಿಲ್ಲ. ಅಂತಃಕರಣ ಶುದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿ ಅವನು ಒಳಗೆ ಸನ್ಯಾಸಿ ಆಗಲೇಬೇಕು. ಮನಶುದ್ಧಿಯುಳ್ಳ ಮಹಾತ್ಮರು ಇವರೇ ನಿಜವಾದ ಮುಮುಕ್ಷು ಯತಿಗಳು ಅಂತ ಹೇಳ್ತಾರೆ. ಆ ಮುಮುಕ್ಷು ಯತಿಗಳು ಹೇಗಿರ್ತಾರೆ, ಅವರ ದಿನಚರ್ಯ ಹೇಗಿರ್ತದೆ? ಪ್ರತಿನಿತ್ಯ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ, ವೇದಾಂತ ವಾಕ್ಯಾರ್ಥ, ಚಿಂತನ, ಮಂಥನ, ಶ್ರವಣ, ಮನನ, ನಿಧಿಧ್ಯಾಸ ಇವುಗಳನ್ನ ಮಾಡ್ತಾ ಹೋಗ್ತಾರೆ. ಶ್ರವಣ ಅಂದ್ರೆ ಏನು? ಕೇಳ್ತಕ್ಕಂಥದ್ದು. 2 ಕಿವಿಗಳಿಂದಲೂ ಸಹ ವೇದಾಂತ ಶಾಸ್ತ್ರ ಉಪನಿಷತ್ತು ಏನನ್ನ ಹೇಳ್ತಾ ಇದೆ, ಯಾವುದನ್ನ ಸಾಧನೆ ಮಾಡ್ಬೇಕು, ನೀನು ಅಳವಡಿಸ್ಕೊಳ್ಬೇಕು, ಯಾವುದನ್ನ ಬಿಡಬೇಕು, ಹೊರಗಡೆ ಒಳಗಡೆ ಯಾವುದನ್ನ ಇಟ್ಕೋಬೇಕು, ಮಿಶ್ರಣ ಮಾಡದೆ ಪ್ರತ್ಯೇಕ ಮಾಡುವ ವಿಧಾನವನ್ನ ತಿಳಿಯುವುದೇ ಮೊದಲದಾಗಿ ಶ್ರವಣ. ಈ ಶ್ರವಣವನ್ನ ಚೆನ್ನಾಗಿ ಮಾಡಿದ್ದೆ ಆದ್ರೆ
ಮನನವಾಗ್ತದೆ. ಈಗ ಅವರು ಏನು ಹೇಳಿದ್ರು, ದೇಹ ಉಪಾಧಿ ಅಂತ ಹೇಳಿದ್ರು, ಇದು ಕೇವಲ ಯಂತ್ರ ಅಂತಾನು ಹೇಳಿದ್ರು, ಇದನ್ನೇ ಅವಲಂಬಿಸ್ಕೊಳ್ಬೇಡ, ಆತ್ಮ ಅನ್ನೋದೇ ನಿನ್ನ ಮನೆ ಅಂತ ಹೇಳಿದ್ರು. ಇಷ್ಟು ವಾಕ್ಯಗಳನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಶ್ರವಣ ಮಾಡ್ಕೊಂಡ್ರೆ ಆಗ ಅದು ಮನನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಶ್ರವಣವನ್ನ ಮಾಡಿದ್ದನ್ನ ಮನನ ಮಾಡೋದಿಲ್ಲ, ಆ ಶ್ರವಣವನ್ನೇ ಸರಿಯಾದ ರೀತಿ ಕೇಳಿಸ್ಕೊಂಡೇ ಇರೋದಿಲ್ಲ. ಇನ್ನ ಸಾಧನೆ ಮಾಡುವುದು ಎಲ್ಲಿಂದ ಸಾಧ್ಯ? ನಾವೇನ್ ಮಾಡ್ತೀವಿ ಅಂದ್ರೆ, ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಬಿಳಿ ಅನ್ನವನ್ನ ಬಿಳಿ ಅನ್ನವಾಗೇ ಇಡಬೇಕು, ಚಿತ್ರಾನ್ನ ಮಾಡಬಾರ್ದು. ನಾವೇನ್ ಮಾಡ್ತೀವಿ, ಹೊರಗಡೆ ಕೇಳಿದ ವಿಷಯಗಳು ಬೇಕೋ ಬೇಡವೋ, ಅವಶ್ಯಕತೆ ಇದೆಯೋ ಇಲ್ವೋ ಏನು ಗೊತ್ತಿಲ್ಲ, ಎಲ್ಲವನ್ನು ಒಳಗು ಹೊರಗು ಹಾಕಿ 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 ಚಿತ್ರಾನ್ನ ಮಾಡಿಟ್ಬಿಟ್ಟು. ಚಿತ್ರಾನ್ನ ತಿನ್ನೋದಕ್ಕೆ ತುಂಬಾ ರುಚಿ, ಆದರೆ ಅದು ಬೇರ್ಪಡಿಸುವುದಕ್ಕೆ ಅಷ್ಟೇ ಕಷ್ಟಕರವಾಗಿರ್ತಕ್ಕಂಥ. ಎಷ್ಟು ಕಷ್ಟ ಅಂತ ಅಂದ್ರೆ, ಚಿತ್ರಾನ್ನವನ್ನ ಬರೀ ಅನ್ನ ಮಾಡೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಆ ಚಿತ್ರಾನ್ನವನ್ನ ಬರೀ ಅನ್ನ ಮಾಡ್ಬೇಕು ಅಂದ್ರೆ ನಾವು ಮತ್ತೊಂದು ಜನ್ಮವನ್ನ ತಾಳಲೇಬೇಕು. ಜನ್ಮವನ್ನ ತಾಳಿ ಅಲ್ಲೇ ಅರ್ಥ ಮಾಡ್ಕೊಂಡು ಮೊದಲಿಂದ ಮತ್ತೆ ಅಭ್ಯಾಸ ಮಾಡ್ಕೊಂಡು ಆ ಹಂತಕ್ಕೆ ಬರ್ಬೇಕು. ನೋಡಿ, ಎಷ್ಟೆಲ್ಲ ನಾವ್ ಎಡವಟ್ ಮಾಡ್ಕೊಂಡ್ಬಿಡ್ತೀವಿ. ಸುಲಭವಾಗಿ ಚಿತ್ರಾನ್ನ ಮಾಡ್ಬಿಟ್ಟು, ಆದ್ರೆ ಇದನ್ ಬರೀ ಅನ್ನ ಮಾಡ್ಬೇಕು ಅಂದ್ರೆ ಮತ್ತೊಂದು ಜನ್ಮಕ್ಕೆ ಹೋಗ್ಬೇಕಲ್ವಾ. ಇದನ್ನ ಹೇಳ್ತಾ ಇರೋದು. ಒಳಗಡೆ ಸನ್ಯಾಸಿ ಆಗು, ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ, ಸನ್ಯಾಸ ಯೋಗಾದ್ಯತೆಯ ಶುದ್ಧ ಸತ್ವ. ಆ ಶುದ್ಧ ಸತ್ವವನ್ನ ನೀನ್ ಕಂಡುಕೋ. ಸನ್ಯಾಸದ ಶುದ್ಧ ಸತ್ವ ಅಂದ್ರೆ ಏನು? ನೀನು ಕೇಳಿದ್ದನ್ನ ಚೆನ್ನಾಗಿ ಮನನ ಮಾಡೋದಕ್ಕೆ ವೇದಾಂತ ಶಾಸ್ತ್ರ ಏನ್ ಹೇಳ್ತು, ಜ್ಞಾನವನ್ನ ಕೊಡ್ತು. ಶ್ರದ್ಧಾ ಭಕ್ತಿ ಧ್ಯಾನಗಳು ಬೇಕು ಅಂತ ಹೇಳ್ತು. ಧ್ಯಾನ ಸಾಧನೆ ಮಾಡಿ ಅಂದ್ರು, ಯಾವುದೇ ಮಾಡಿದ್ರು ಭಕ್ತಿಯಿಂದ ಮಾಡಿ ಅಂತ ಹೇಳಿದ್ರು, ಶ್ರದ್ಧೆಯಿಂದ ಮಾಡಿ ಅಂತ ಹೇಳಿದ್ರು, ತ್ಯಾಗ ಮಾಡುವುದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ವಿದ್ಯೆ ತುಂಬಾ ಮುಖ್ಯವಾಗಿರತಕ್ಕಂಥದ್ದು. ಯಾಕೆ ಅಂತಂದ್ರೆ, ವಿದ್ಯೆಯನ್ನ ಯಾರು ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಒಂದು ದೃಷ್ಟಾಂತವನ್ನ ಹೇಳ್ಬೇಕು ಅಂತಂದ್ರೆ, ಆ ಜೇನು ನೊಣ ಎಲ್ಲವನ್ನ ಜೇನನ್ನ ಸಂಗ್ರಹಿಸುತ್ತೆ. ಆ ಸಂಗ್ರಹಿಸೋದನ್ನೆಲ್ಲ ಮನುಷ್ಯ ಎಲ್ಲ ತಗೊಂಡು ಹೋಗ್ತಾನೆ. ಅವರು ಹಾಗಾದ್ರೆ ಜೇನಿಗೆ ಏನಿದೆ ಫಲ ಅಂತಂದ್ರೆ, ಜೇನು ಹೇಳುತ್ತೆ, ತೆಗೆದುಕೊಂಡು ಹೋಗಲಿ, ಭಗವಂತ ಕೊಟ್ಟಿರೋದ್ ನನಗ ವಿದ್ಯೆ, ಅದನ್ನ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ಅದನ್ನ ಅವ್ರು ತಗೊಂಡು ಹೋಗಿ ಆನಂದ ಪಡ್ತಾರಲ್ಲ, ಅದೇ ನನಗೆ ತೃಪ್ತಿ. ಆದ್ರೆ ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಆ ಒಂದು ಜೇನನ್ನ ಸಂಗ್ರಹಿಸುವ ವಿದ್ಯೆ ಇದೆಯಲ್ಲ, ಜೇನುತುಪ್ಪ, ಈ ಒಂದು ಸಂಗ್ರಹಿಸುವ ವಿದ್ಯೆ ಯಾರು ಏನೇ ಪ್ರಯತ್ನ ಪಟ್ಟರು, ಏನೇ ಸಾಧನೆ ಮಾಡಿದರೂ ಸಹ ಆ ಜೇನನ್ನ ಮಕರಂದದಿಂದ ತಂದು ಸಂಗ್ರಹಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಭಗವಂತ ವಿದ್ಯೆನ ನನಗಾಗಿ ಕೊಡುಗೆಯಾಗಿ ಕೊಟ್ಟಿದ್ದಾನೆ. ಅದಕ್ಕೆ ಈ ವಿದ್ಯೆ ನನ್ನಲ್ಲಿ ಇರುವವರೆಗೂ ಸಹ ಯಾರು ನನ್ನನ್ನ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಜಗತ್ತು ಸಹ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ವಿದ್ಯೆ ಎಲ್ಲಿವರೆಗೂ ನನ್ನಲ್ಲಿ ಇರ್ತದೋ ನಾನು ನಿಜವಾಗಿಯೂ ಬಲಶಾಲಿ, ನಾನೇ ನಿಜವಾದ ಪುಣ್ಯವಂತ, ನಾನೇ ಪರಮಾತ್ಮನಾಗೋದಕ್ಕೂ ಈ ವಿದ್ಯೆ ತುಂಬಾ ನನಗೆ ಸಹಾಯ ಮಾಡತಕ್ಕಂಥದ್ದು, ನನ್ನ ಜೊತೆಲೆ ಇದು ನನ್ನನ್ನ ಕಾಪಾಡತಕ್ಕಂಥದ್ದು. ಅದಕ್ಕೋಸ್ಕರ ಆ ವಿದ್ಯೆಯ ಫಲವನ್ನ ಮೊದಲದಾಗಿ ನಾವು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಆ ಜೇನು ಹೇಳಿದ ಹಾಗೆ ಒಂದೊಂದೇ ಹನಿ ಮಕರಂದವನ್ನ ತಂತಲ್ಲ, ಅದೇ ರೀತಿ ನಾವೇನ್ ಮಾಡ್ಬೇಕು? ಶ್ರವಣ ಅಂತಂದ್ರೆ ಒಂದೊಂದು ವೇದಾಂತ ವಿಜ್ಞಾನ ಏನು ಹೇಳ್ತಾರೆ ಉಪನಿಷತ್ತು, ಆ ಒಂದು ವಾಕ್ಯಗಳನ್ನ ಚೆನ್ನಾಗಿ ಶ್ರವಣ ಮಾಡಿ ನನ್ನ ಅಂತರಂಗದ ಒಳಗೆ ತಗೊಂಡು ಹೋಗ್ಬೇಕು. ಅಂತರಂಗಕ್ಕೆ ತೆಗೆದುಕೊಂಡು ಹೋಗಿ ನನ್ನ ಆತ್ಮನ ಮನೆ ಇದೆಯಲ್ಲ, ಅಲ್ಲಿ ಕುಳಿತುಕೊಂಡು ಶೋಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಅಂತಃಕರಣದ ಶೋಧನೆ ಪ್ರಾರಂಭ ಮಾಡಿದ್ರೆ ಆವಾಗ ನಿಜವಾದ ಶ್ರವಣವು ಮನನವಾಗುತ್ತದೆ. ಯಾವಾಗ ಮನನವಾಗುತ್ತದೋ ಅದು ನಿಧಿಧ್ಯಾಸವಾಗ್ತದೆ. ಹೇಗೆ ಅಂತಂದ್ರೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು. ಹೇಗೆ ಅಹಂ ಬ್ರಹ್ಮಾಸ್ಮಿ ಆಗೋದಕ್ಕೆ ಸಾಧ್ಯ? ಅಹಂ ಅಂತ ಅಂದ್ರೆ ನಾನು ಅಲ್ಲಿರ್ತಕ್ಕಂಥದ್ದೆಲ್ಲ ಹೋಗಿ ನಾನೇ ಬ್ರಹ್ಮಾಸ್ಮಿ, ನಾನೇ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ಅದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳನ್ನ ಹೇಳಿದ್ದಾರೆ. ಆ ಉಪನಿಷತ್ತುಗಳೆಲ್ಲ ವೇದಾಂತಗಳಲ್ಲೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇವೆಲ್ಲವನ್ನು ಸಹ ನಾನು ಚೆನ್ನಾಗಿ ಶ್ರವಣವನ್ನ ಮಾಡಿದ್ದೀನಿ. 2 ಕಿವಿಗಳಿಂದಲೂ ಪೂರ್ಣವಾಗಿ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಗಳಿಂದ ಪೂರ್ಣವಾಗಿ ಆ ವಿದ್ಯೆಯನ್ನ ಆಲಿಸಿದ್ದೀನಿ. ಅದನ್ನ ಇವಾಗ ನನ್ನ ಅಂತಃಕರಣದ ಒಳಗೆ ಶೋಧನೆ ಮಾಡಿ
ಮನನ ಮಾಡ್ತೀನಿ. ಯಾವ ರೀತಿ ಮನನ ಮಾಡ್ತೀನಿ? ಈ ರೀತಿ ನಾನು ನಡೆದುಕೊಳ್ಳೇಬೇಕು. ಯಾವುದನ್ನೇ ಮಾಡಿದ್ರು ಶ್ರದ್ಧೆಯಿಂದ ಮಾಡ್ತೀನಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಆ ಜ್ಞಾನವನ್ನ ನನ್ನದಾಗಿಸ್ಕೊಂತೀನಿ. ನನ್ನ ಜೀವನದ ಮುಖ್ಯ ಗುರಿ ಏನೋ ಆ ಜ್ಞಾನವನ್ನ ನನ್ನದಾಗಿಸ್ಕೊಳ್ತಕ್ಕಂಥದ್ದೇ. ಈ ಜ್ಞಾನ ಯಾರು ಕೊಟ್ಟಿರ್ತಕ್ಕಂಥದ್ದು? ಭಗವಂತ ಕೊಟ್ಟಂತಹ ದೊಡ್ಡ ಕೊಡುಗೆ. ಅದನ್ನ ನನಗೆ ಪ್ರೇರೇಪಣೆ ಮಾಡಿ ಆ ಜ್ಞಾನವನ್ನ ನನ್ನೊಳಗೆ ತುಂಬಿ ಅದರ ಅರಿವನ್ನು ಕೊಟ್ಟು ಆ ಸಾಧನೆಯನ್ನ ಮಾಡಿ ನಿಮ್ಮ ಜೀವನವನ್ನ ನೀವು ಉದ್ಧಾರ ಮಾಡಿಕೊಳ್ಳಿ. ಜನ್ಮದ ಸಾರ್ಥಕತೆಯನ್ನ ತಿಳಿದುಕೊಳ್ಳಿ. ಜೀವನ್ ಮುಕ್ತರಾಗಿ ಮೋಕ್ಷವನ್ನ ಪಡೆಯಿರಿ ಅಂತ ಪೂರ್ಣವಾದ ಸನ್ಮಾರ್ಗವನ್ನ ತೋರಿಸ್ಕೊಟ್ಟವರು ಮಹಾನ್ ಸದ್ಗುರುಗಳು. ಇವರಿಗೆ ಪ್ರಣಾಮಗಳನ್ನ ಸಲ್ಲಿಸ್ಬೇಕು. ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ಬೇಕು. ಹಾಗಾದ್ರೆ ಈಗ ಅರ್ಥ ಆಯ್ತಲ್ಲ, ಗುರು ತೋರಿಸಿದ ದಾರಿಯಲ್ಲಿ ಗುರು ಕೊಟ್ಟ ವಾಕ್ಯವನ್ನ ನಾನು ಪಾಲಿಸ್ತಾ ಹೋಗ್ತೀನಿ. ಈಗ ನನಗ ಅರ್ಥ ಆಗ್ತದೆ, ಧನ ಧಾನ್ಯ ಸಂಪದಗಳು ಯಾವುದು ನನ್ನದಲ್ಲ. ಈ ಮೂಳೆ ಮಾಂಸಗಳಿಂದ ಕೂಡಿರ್ತಕ್ಕಂಥ ದೇಹವೂ ನನ್ನದಲ್ಲ. ಇವೆಲ್ಲವನ್ನು ನನ್ನದು ನನ್ನದು ಎಂದು ಭ್ರಮಿಸಿ ಹೊರಲೋಕದಲ್ಲೇ ಬಾಹ್ಯವಾಗಿ ಎದ್ದು ಬಿಟ್ಟು ನನ್ನ ಜೀವನವನ್ನ ವ್ಯರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನ ಯಾವ ಕಾರಣಕ್ಕೂ ಇದನ್ನ ವ್ಯರ್ಥ ಮಾಡ್ಕೋಬಾರ್ದು. ಪೂರ್ಣವಾದ ಸಾಧನೆ ಮಾಡಬೇಕೆಂಬ ನನಗೆ ಜ್ಞಾನವನ್ನ ಗುರು ತೋರ್ಸ್ಕೊಟ್ನಲ್ಲ, ಈ ಜ್ಞಾನವನ್ನ ನಾನು ಅಳವಡಿಸಿಕೊಳ್ಳಲು ಎಂದು ಪ್ರಾರಂಭಿಸುತ್ತೇನೋ ಅಂದೇ ಸನ್ಯಾಸತ್ವ ಪ್ರಾರಂಭವಾಯಿತು, ಅಂದೇ ತ್ಯಾಗವು ಪ್ರಾರಂಭವಾಯಿತು. ಇದನ್ನ ನಿಜವಾದ ಸನ್ಯಾಸತ್ವ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಜೀವನ್ ಮುಕ್ತಿ ಅಂದ್ರೆ ಬದುಕಿರುವಾಗಲೇ ಎಲ್ಲವನ್ನ ತ್ಯಜಿಸಿ ಸಾಧನೆ ಮಾಡ್ತಾನೋ ಅವನು ಜೀವನ್ ಮುಕ್ತ ಅಂತ. ಸತ್ತ ಮೇಲೆ ಏನಾಗುತ್ತೆ? ಅವನು ಬ್ರಹ್ಮ ಸ್ವರೂಪವನ್ನ ಬ್ರಹ್ಮ ಭಾವದಲ್ಲಿ ಸಾಧನೆ ಮಾಡ್ತಾ ಹೋಗ್ತಾನೆ. ಅನೇಕ ಮುಕ್ತಿಗಳಿವೆ. ಅದಕ್ಕೆ ವಿದೇಹ ಮುಕ್ತಿ ಅಂತಾರೆ. ಬಹಿರಂಗ ಸಾಧನೆ ಅಂದರೆ ಧ್ಯಾನಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳೋದು ಗೊತ್ತೇ ಇದೆ ನಮ್ಗೆ. ಆ ಧ್ಯಾನದಲ್ಲಾಗ್ಲೇ ನಾವು ಚಿಂತನೆ ಮಾಡ್ಬಿಟ್ಟಿದೀವಿ. ಅಷ್ಟಾಂಗ ಯೋಗ ಧ್ಯಾನಕ್ಕೆ ತುಂಬಾ ಮುಖ್ಯವಾದದ್ದು. ಕೈವಲ್ಯ ಉಪನಿಷತ್ನಲ್ಲಿ ಧ್ಯಾನದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಧಾರಣ, ಧ್ಯಾನ, ಸಮಾಧಿ ಆತ್ಮದಲ್ಲಿ ನೆಲೆ ನಿಂತು ಮಾಡುವುದಕ್ಕೆ ನಿಜವಾದ ಧ್ಯಾನ ಯೋಗ ಅಂತ ಹೇಳಿರ್ತಕ್ಕಂಥದ್ದು. ಸಗುಣಾರೂಪದ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಅವನಿಗೆ ಯಾವಾಗ ಸನ್ಯಾಸಿ ಆಗ್ತಾನೆ, ಎಲ್ಲವನ್ನ ತ್ಯಾಗ ಮಾಡ್ತಾನೆ, ಆಗ ಅವನು ಸಗುಣಾಕಾರದ ರೂಪದ ಧ್ಯಾನವನ್ನ ಬಿಟ್ಟು ನಿರ್ಗುಣಾಕಾರ ರೂಪದ ಧ್ಯಾನಕ್ಕೆ ಹೋಗ್ತಾನೆ. ಸಗುಣ ರೂಪದ ಧ್ಯಾನ ಅಂದ್ರೆ ನಮಗ್ ಗೊತ್ತೇ ಇದೆ. ಒಂದು ಆಕಾರವನ್ನ, ಶಿಲಾರೂಪವನ್ನ ಎದುರಿಗೆ ಇಟ್ಕೊಂಡು ಅದನ್ನ ಆರಾಧಿಸಿ ಪೂಜೆ, ಅಭಿಷೇಕ, ಸಾಧನೆ, ಧ್ಯಾನ ಎಲ್ಲವನ್ನ ಮಾಡ್ತಕ್ಕಂಥದ್ದು ಸಗುಣಾಕಾರ ರೂಪದ ಧ್ಯಾನವಾಗಿರ್ತಕ್ಕಂಥದ್ದು. ನಿರ್ಗುಣಾಕಾರ ಅಂತಂದ್ರೆ ಯಾವ ಆಕಾರವೂ ಇಲ್ಲದೆ ಭಗವಂತನಲ್ಲಿ ಒಂದು ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಅದರಲ್ಲಿ ಮನಸ್ಸಿಟ್ಟು ಮಾಡ್ತಕ್ಕಂಥದ್ದೇ ನಿರ್ಗುಣ ಪರಬ್ರಹ್ಮ ಮಾಡುವ ಸಾಧನೆ ಆಗಿದೆ. ಇಲ್ಲಿ ಮುಖ್ಯವಾಗಿ ನಮ್ಗೆ ಆ ಒಂದು ಸನ್ಯಾಸತ್ವ ಅಂತಂದ್ರೆ ಮುಮುಕ್ಷಗಳಿಂದ ಯತಿಗಳು ಅಂತ ಹೇಳಿದ್ರು. ಅಹಂ ಬ್ರಹ್ಮಾಸ್ಮಿ ಅಂತ ವೇದಾಂತ ಶಾಸ್ತ್ರವು ಅನುಭವಕ್ಕೆ ಯಾವಾಗ ಬರುತ್ತೆ, ಇವೆಲ್ಲವನ್ನ ಸಾಧನೆ ಮಾಡಿದ್ಮೇಲೆ ನಮ್ಗೆ ವೈರಾಗ್ಯ ಬಂತು, ಧ್ಯಾನದ ಮಹತ್ವ ಗೊತ್ತಾಯ್ತು. ಈಗ ನನಗೆ ಒಂದೊಂದು ಅರ್ಥ ಆಗ್ತಾ ಇದೆ. ಸುಳ್ಳು ಸುಳ್ಳು ಈ ಸಂಸಾರ, ಸುಖವಿಲ್ಲವೋ ಸಾರ, ಬಂದು ಬಳಗ ನಿನ್ನವರ, ಕರೆಹೇಳು ನಿನ್ನವರಾರ, ಕರೆಹೇಳು ನಿನ್ನವರಾರ. ಅದಕ್ಕೆ ಯಾವುದು ಸತ್ಯ ಅಲ್ಲ ಅಂತ ನನಗೆ ಪ್ರತಿಯೊಂದು ಅರ್ಥವಾಯಿತು. ಪ್ರಪಂಚವಾಗಲಿ, ಕುಟುಂಬವಾಗಲಿ, ಬಂಧು ಬಳಗಗಳಾಗಲಿ, ಸ್ನೇಹಿತರಾಗಲಿ, ಎಲ್ಲರೂ ಸಹ ನನ್ನನ್ನು ಬಿಟ್ಟು ದೂರ ಸರಿಯುವವರು. ಯಾರು ನನ್ನ ಬಂಧುಗಳು ಅಲ್ಲ. ಕೊನೆಗೆ ನನ್ನ ಬಂಧು ಯಾರು ಎಂದರೆ ಪರಮಾತ್ಮನೊಬ್ಬನೇ. ಸದಾ ಕಾಲವು ನನ್ನನ್ನ ಕ್ಷೇಮವಾಗಿ ಆನಂದವಾಗಿ ಇಡ್ತಾ ಇರ್ತಕ್ಕಂಥವನು ಭಗವಂತ ಒಬ್ಬನೇ. ಅವನು ನನ್ನೊಳಗಿದ್ದು ಎಲ್ಲವನ್ನ ಸಾಧನೆ ಮಾಡಿಸ್ತಿದ್ದಾನೆ. ಈಗ ನನ್ಗೆ ಅರ್ಥ ಆಯ್ತಲ್ವಾ? ಹಾಗಾದರೆ ಮೋಹ ಮಮಕಾರಗಳನ್ನ ಬಿಡ್ಬೇಕು. ಬಾಂಧತ್ವವನ್ನ ಇಟ್ಕೊಂಡಿದ್ದೀವಲ್ಲ, ಅದನ್ನೆಲ್ಲವ ಮೋಹ ಮಮಕಾರಗಳನ್ನ ಪೂರ್ಣವಾಗಿ ಬಿಡಬೇಕು. ಎಲ್ಲಿ ಮಮಕಾರ ಮೋಹ ಇದೆಯೋ ಅಲ್ಲಿ ಅಹಂಕಾರ ಪಕ್ಕದಲ್ಲೇ ಕುಳಿತುಕೊಂಡಿದೆ. ಅದು ಎದ್ದು ತಾಂಡವ ನೃತ್ಯವನ್ನ ಮಾಡ್ಬಿಡುತ್ತದೆ. ಆ ಅಹಂಕಾರವು ತನಗೆ ಹೋಗ್ಬೇಕು. ಆವಾಗ್ಲೇ ನಾನು ಅಂತಕ್ಕಂಥ ಭಾವವು ಹೋಗ್ತಕ್ಕಂಥದ್ದು. ಇವೆಲ್ಲ ಹೋಗ್ಬೇಕಾದ್ರೆ ಅಹಂಕಾರ ಹೋಗ್ಬೇಕು, ಮೋಹಗಳು ಹೋಗ್ಬೇಕು. ನಾನು, ನನ್ನದು, ನನ್ನಿಂದಲೇ ಎಲ್ಲ ಆಗ್ತಿದ್ದೇನಾ, ಮುಖ್ಯವಾದದೊಂದು ಇಟ್ಕೊಂಡ್ಬಿಟ್ಟಿದೀವಲ್ಲ, ಇದು ಮುಖ್ಯವಾಗಿ ಹೋಗ್ಬೇಕು. ಇದನ್ನ ಬಿಡುವುದೇ ನಿಜವಾದ ಸನ್ಯಾಸತ್ವ. ಹಾಗಾದ್ರೆ ನಾನು ಅಂತ ಬಿಡೋದು ಹೇಗೆ? ಭಗವಂತನೇ ನಮ್ಮನ್ನು ಕಾಪಾಡ್ತಾ ಇರ್ತಕ್ಕಂಥದ್ದು ಅಂತ ನನಗೆ ಅರ್ಥ ಆಗ್ಬೇಕು.
ಈ ಕ್ಷಣದಲ್ಲೂ ಅವನೇ ನನ್ನನ್ನು ಯಾವ ರೀತಿ ಕಾಪಾಡ್ತಾ ಇದ್ದಾನೆ ಅನ್ನೋ ಒಂದು ಅಂತರಂಗದ ಶೋಧನೆ ಮಾಡಿದ್ರೆ ನಮಗ್ ಚೆನ್ನಾಗಿ ಅರ್ಥ ಆಗೋಗುತ್ತೆ. ಕ್ಷಣ ಕ್ಷಣವೂ ಕಾಪಾಡ್ತಾ ಇರ್ತಕ್ಕಂಥವನು ಪರಮಾತ್ಮನೇ. ಇದಕ್ಕೊಂದು ದೃಷ್ಟಾಂತವನ್ನ ತಿಳ್ಕೊಳ್ಳೋಣ. ಹೇಗೆ ಅಂತಂದ್ರೆ, ಒಬ್ರು ಗುರುಗಳು ಅಧ್ಯಾತ್ಮದ ವಿಚಾರವನ್ನ ಸತ್ಸಂಗವನ್ನ ಮಾಡ್ತಾ ಇರ್ತಾರೆ. ಕೇಳ್ತಾ ಇದ್ದಾಗ ಒಬ್ಬ ಶಿಷ್ಯ ಹೇಳ್ತಾನೆ, ಗುರುಗಳೇ, ಏನೇ ಆಗ್ಲಿ ನೀವೆಲ್ಲ ಹೇಳಿದ್ದು ಸತ್ಯವೇ, ಆದ್ರೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮನುಷ್ಯ ತಾನು ಬದುಕ್ಬೇಕಲ್ವಾ, ತಾನು ಬದುಕ್ಬೇಕಾದ್ರೆ ತನಗೆ ಮಾನ ಮರ್ಯಾದೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ. ಇವುಗಳನ್ನ ಬಿಟ್ಟು ನಾನು ಏನೇ ಸಾಧನೆ ಮಾಡಿದ್ರು ಅದು ಹೇಗೆ ಸಾಧನೆ ಆಗುತ್ತೆ? ಮಾನ ಮರ್ಯಾದೆನೆ ಮುಖ್ಯ ಅಲ್ವಾ, ಅದಕ್ಕಾಗಿ ಅವ್ನು ಅಂಜಲೇಬೇಕು, ಅದಕ್ಕಾಗಿ ಅವ್ನು ಮಾಡ್ಲೇಬೇಕಲ್ವಾ ಅಂತ ಹೇಳ್ತಾರೆ. ಹೌದಪ್ಪ, ಹೇಳೋದು ಸತ್ಯವೇ, ನಿಜವಾಗಲೂ ಸತ್ಯವೇ, ಹೌದು ಅಂತ ಹೇಳ್ತಾರೆ. ಹಾಗಾದ್ರೆ ಇದ್ರ ಬಗ್ಗೆ ನನಗೆ ನಿಜವಾಗ್ಲೂ ನೀನ್ ಹೇಳ್ತಾ ಇದೀಯಾ, ನನಗೂ ಅರ್ಥ ಆಗ್ತಾ ಇಲ್ಲ. ಮಾನ ಅಂದ್ರೆ ಏನು, ಮರ್ಯಾದೆ ಅಂದ್ರೆ ಏನು ನನಗ್ ಗೊತ್ತಿಲ್ಲ, ದಯವಿಟ್ಟು ತಿಳಿಸ್ಕೊಡ್ತೀಯಪ್ಪ ಅಂತ ಕೇಳ್ತಾರೆ. ಓ, ಅವಾಗ ಗುರುವಿಗೆ ಎಷ್ಟು ಖುಷಿ ಆಗೋಗುತ್ತೇನೆ ನೋಡಿ. ಗುರುಗಳಿಗೆ ತಿಳಿಸ್ಕೊಡ್ತೀಯಾ ಅಂದ ತಕ್ಷಣ ನನ್ನೊಳಗೆ ಅಹಂ ಅನ್ನೋದು ಹೇಗ್ ಬಂದ್ಬಿಡ್ತು. ಓ, ಅದಕ್ಕೇನಂತೆ ಗುರುಗಳೇ, ಖಂಡಿತ ತೋರಿಸ್ಕೊಡ್ತೀನಿ. ಮಾನ ಮರ್ಯಾದೆ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಅಂತಕ್ಕಂಥದ್ದು. ಹಾಳು ಮಾಡ್ಕೊಳ್ತೀವಿ ಅಂತ. ತೋರ್ಸಪ್ಪ, ಖಂಡಿತ ನನಗೂ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ಆಸಕ್ತಿ ಇದೆ, ಖಂಡಿತ ತಿಳಿಸ್ಕೊಡು ಅಂತಾರೆ. ಯಾವಾಗ ತಿಳಿಸ್ಕೊಡ್ತೀಯಾ ಅಂತ ಕೇಳ್ತಾರೆ ಗುರುಗಳು. ಅದಕ್ಕೆ ಇವ್ರು ಹೇಳ್ತಾರೆ, ಶಿಷ್ಯ ಹೇಳ್ತಾನೆ, ಗುರುಗಳೇ, ಒಂದ್ ಕೆಲ್ಸ ಮಾಡೋಣ. ನಾಳೆ ಒಂದು 200 ಜನ ದಂಪತಿಗಳಿಗೆ ಊಟ ಹಾಕಿಸ್ತೀನಿ ಅಂತ ಹೇಳ್ಬಿಡಿ. ಆವಾಗ ಆ ಮಾನ ಮರ್ಯಾದೆ ಹೇಗೆ ಇರುತ್ತೆ ಅನ್ನೋದು ನಿಮಗ್ ತೋರ್ಸ್ಕೊಡ್ತೀನಿ ಅಂತ. ಅವ್ ಆಗ್ಲಿಯಪ್ಪ, ಧಾರಾಳವಾಗಿ ಹೇಳು ಅಂತ. ಡಂಗುರ ಸಾರ್ಲ ಗುರುಗಳೇ? ಓ ಸಾರು, ಹೋಗ್ತಾನೆ, ಡಂಗುರ ಸಾರ್ತಾನೆ. ನಾಳೆ ಗುರುಗಳ ಸನ್ನಿಧಿಯಲ್ಲಿ ಸತ್ಸಂಗ ಅಧ್ಯಾತ್ಮದ ವಿಚಾರ ಮುಗಿದ ನಂತರ ಎಲ್ಲರಿಗೂ ಪ್ರಸಾದವಿದೆ 200 ದಂಪತಿಗಳಿಗೆ, ಎಲ್ರೂ ಸಹ ಬರ್ತಕ್ಕಂಥದ್ದು ಅಂತ ಡಂಗುರ ಸಾರ್ದ. ಇವನಿಗೆ ಏನ್ ಖುಷಿ ಅಂದ್ರೆ ಖುಷಿ. ಬೆಳಗ್ಗೆ ಮಾಮೂಲಿ ಸತ್ಸಂಗ ನಡೀತಾ ಇದೆ. ಆದ್ರೆ ಅಲ್ಲಿಗೆ ಆ ಗುರುಗಳ ಮನೆಯಲ್ಲಿ ಏನಿಲ್ಲ, ಉಪ್ಪು ಹುಣಸೆ ಬಿಟ್ರೆ ಮತ್ತೇನು ಇಲ್ಲ, ಖಾಲಿ ಮನೆ. ಹಾಗಿದ್ದ ಮೇಲೆ ಎಲ್ಲಿಂದ ಬರುತ್ತೆ 200 ದಂಪತಿಗಳಿಗೆ ಊಟ ಅಂದ್ರೆ? ನೋಡಿ ಈಗ ಹೋಗುತ್ತೆ ಗುರುಗಳ ಮರ್ಯಾದೆ, ನೋಡಿ ಇವಾಗ ಗುರುಗಳು ಗೊತ್ತಾಗುತ್ತೆ ಅಂತ ಇವನು ಇನ್ನಷ್ಟು ಆಮೇಲೆ ಇನ್ನಷ್ಟು ಇದ್ರಲ್ಲಿ ಉಳಿದುಕೊಂಡಿರ್ತಾನೆ. 1:30 ಆಯ್ತು, ಬರ್ಲಿಲ್ಲ. ಮಕ್ಳೆಲ್ಲ ಹಸಿವು ಅಂತ ಕೇಳ್ತಾ ಇದಾರೆ. ಗುರುಗಳು ಹೇಳ್ತಾ ಇದಾರೆ, ಹಸಿವಾಗ್ತಿದ್ಯಪ್ಪ, ಹೋಗಿ ಶ್ರೀರಾಮನನ್ನ ಪ್ರಾರ್ಥನೆ ಮಾಡಿ ಅಂತಾರೆ. ನಿಜ ಅಂತ ಅನ್ಕೊಂಡು ಮಕ್ಕಳು ಹೋಗಿ ರಾಮನನ್ನ ಪ್ರಾರ್ಥನೆ ಮಾಡ್ತಾ ಇದಾರೆ. 1:45 ಆಯ್ತು, 2 ಗಂಟೆ ಆಯ್ತು, ಸುಳಿವೇ ಇಲ್ಲ, ಏನ್ ಏರ್ಪಾಡು ಇಲ್ಲ, ಒಂದು ಒಲೆ ಹಚ್ಚದೂ ಇಲ್ಲ. ಎಲ್ಲಿಂದ ಬರುತ್ತೆ ಅಡುಗೆ? ಈಗ ನೋಡಿ ಹೋಗುತ್ತೆ ಗುರುಗಳ ಮರ್ಯಾದೆ ಎಂದು ಬಹಳ ಖುಷಿಯಾಗಿ ಇರ್ತಾನೆ. ಆಮೇಲಿಂದ ಗೊತ್ತಾಗುತ್ತೆ ಅವನಿಗೆ, ಏನಾಯ್ತು, 2 ಗಂಟೆ ಆಯ್ತು, 2:15 ನಿಮಿಷವಿದೆ. ಅಷ್ಟರಲ್ಲಿ ಒಬ್ರು ದಂಪತಿಗಳು ಬಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಕೇಳ್ಕೊಂತಾರೆ. ಗುರುಗಳೇ, ಕ್ಷಮಿಸಿ, ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ. ಹೌದಾ, ನೀನೇನ್ ತಪ್ಪು ಮಾಡಿದಪ್ಪ, ನೀನು ಇವಾಗ ಬರ್ತಾ ಇದೀಯಾ, ಏನ್ ತಪ್ಪು ಮಾಡಿದೀಯಾ ನೀನು ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಾನು ಮಕ್ಕಳನ್ನ ಕೊಟ್ರೆ, ಮಗುವನ್ನ ಕೊಟ್ರೆ 200 ದಂಪತಿಗಳಿಗೆ ಊಟವನ್ನ ಬಡಿಸ್ತೀನಿ ಅಂತ ಅನ್ಕೊಂಡಿದ್ದೆ. ಆ ರಥವನ್ನ ಮರ್ತೇ ಬಿಟ್ಟಿದ್ದೀನಿ. ಏಕಾಏಕಿ ರಾತ್ರಿ ಜ್ಞಾಪಕ ಬಂತು. ಅದಕ್ಕೆ ದಂಪತಿಗಳು ಎದ್ದು ಮಡಿಯನ್ನ ಒಟ್ಟು ಆ ಮಡಿಯಲ್ಲೇ ಎಲ್ಲವನ್ನ ಅಡಿಗೆ ಮಾಡಿ ತಂದಿದ್ದೀವಿ. ನೀವು ಅಪ್ಪಣೆ ಕೊಟ್ಟರೆ ಎಲ್ಲರಿಗೂ ಊಟವನ್ನ ಬಡಿಸ್ತೀವಿ ಅಂತ ಹೇಳ್ತಾರೆ. ಅವಾಗ ಗುರುಗಳು ಹೇಳ್ತಾರೆ, ನಂದೇನಿದೆಯಪ್ಪ, ಸಂಕಲ್ಪ ಮಾಡಿದವರು ನೀವು, ಮರ್ತವರು ನೀವು, ಇವತ್ತು ಜ್ಞಾಪಿಸ್ಕೊಂಡು ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಇರೋರು ನೀವು. ಮಾಡಿ ಧಾರಾಳವಾಗಿ, ಇದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ ಅಂತ ಗುರುಗಳು ಹೇಳ್ತಾರೆ. ಸರಿ, ಎಲ್ಲಾರ್ಗು ಎಲೆಗಳು ಹಾಕಿದ್ರು, ನೀರಿಟ್ರು, ಎಲ್ಲ ಮಾಡಿದ್ರು, ಬಡಿಸ್ತಾ ಇದ್ದಾರೆ. ಆ ಊಟ ಹೇಗಿದೆ ಅಂತಂದ್ರೆ ಅಮೃತದಂತ ಸವಿ ಇದೆ. ಅಷ್ಟು ರುಚಿಯಾಗಿರ್ತಕ್ಕಂಥದ್ದು, ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು, ಸವಿಯಾಗಿರ್ತಕ್ಕಂಥದ್ದು. ಇಂತಹ ಊಟವನ್ನ ನಾನೆಲ್ಲೂ ಮಾಡೇ ಇಲ್ಲ ಅನ್ನೋ ರೀತಿ ಒಬ್ಬಟ್ಟಿನ ಅಡಿಗೆ, ಆ ಒಬ್ಬಟ್ಟಿನ ಅಡಿಗೆಯನ್ನ ಊಟ ಮಾಡ್ತಾ ಇದ್ದಾರೆ. ಎಲ್ರೂ ಆನಂದವಾಗಿದ್ದಾರೆ. ಆನಂದವಾಗಿದ್ದು ಊಟ ಮಾಡ್ತಿದ್ರೆ ಆಗ ಇವ್ರಿಗೆ ಅನ್ಸುತ್ತೆ, ಇವನಿಗೆ ತಲೆ ಬಗ್ಗಿಸ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾನೆ. ಯಾಕೆ ತಲೆ ಬಗ್ಗಿಸ್ಕೊಂಡು ಕೂತಿದ್ದಾನೆ ಅಂತ ಅಂದ್ರೆ, ಯಾಕೆ ಏನಾಯ್ತು ಇವಾಗ, ನಾನ್ ಮಾನ ಮರ್ಯಾದೆ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಮಾನ ಮರ್ಯಾದೆ ಹೋಗ್ಲೇ ಇಲ್ವಲ್ಲ,
ಕಾಪಾಡ್ಬಿಟ್ನಲ್ಲ ಭಗವಂತ ಅಂತ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡಿರ್ತಾನೆ. ಊಟವೆಲ್ಲ ಮುಗಿತು. ಎಲ್ಲ ಊಟ ಮುಗಿದ್ಮೇಲೆ ಅವರು ಧನ್ಯವಾದ ಹೇಳಿ ಗುರುಗಳ ಆಶೀರ್ವಾದವನ್ನ ತಗೊಂಡು ತೆರಳಿದ್ರು. ಈಗ ಗುರುಗಳು ಕೇಳ್ತಾ ಇದ್ರೆ, ಏನಪ್ಪಾ ಶಿಷ್ಯ, ನಾನು ಆಗ್ಲಿಂದ ಕಾತ್ಕೊಂಡಿದ್ದೀನಿ, ನೀನು ಮಾನ ಮರ್ಯಾದೆ ಹೇಗಿರುತ್ತೆ ಅಂತ ತಿಳಿಸ್ತೀಯಾ ಅಂತ. ನೀನ್ ತಿಳಿಸ್ಲೇ ಇಲ್ಲ, ಈಗ್ಲಾದ್ರೂ ತಿಳಿಸ್ತೀಯೇನಪ್ಪ ಅಂತ ಕೇಳ್ತಾರೆ. ಆವಾಗ ಅವನು ತಲೆ ಬಗ್ಗಿಸಿ ಕುಳಿತುಕೊಂಡಿದ್ದಾನೆ. ಮೊದಲು ಹೇಗಿದ್ದ, ತಲೆ ಎತ್ತಿ ಅಹಂಕಾರದಲ್ಲಿ ತೋರಿಸ್ತೀನಿ ನೋಡಿ ಗುರುಗಳೇ ಅಂದ. ಇವಾಗ ತಲೆ ಬಗ್ಗಿಸಿ ಕುಳಿತಿದ್ದಾನೆ. ಯಾಕಪ್ಪ ಅಂತಂದ್ರೆ, ಕ್ಷಮಿಸಿ ಗುರುಗಳೇ, ತಪ್ಪಾಯ್ತು ಅಂತ ಹೇಳ್ತಾನೆ. ಯಾಕಪ್ಪ ತಪ್ಪಾಯ್ತು ಅಂತಂದ್ರೆ, ಮಾನ ಮರ್ಯಾದೆಗಳನ್ನ ಕಾಪಾಡುವವನು ಭಗವಂತನೇ, ಕಳೆಯುವವನು ಅವನೇ, ರಕ್ಷಿಸುವವನು ಅವನೇ ಅಂತ ನನ್ಗೆ ಅರ್ಥ ಆಯ್ತು. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ನನ್ನದು ಅಹಂಕಾರದಲ್ಲಿ ತುಂಬಾ ಮೆರೆದ್ಬಿಟ್ಟೆ. ಈ ಅಹಂಕಾರ ಎಂದಿದ್ದರೂ ನನ್ನನ್ನೇ ಸರ್ವನಾಶ ಮಾಡುತ್ತೆ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಇದರಿಂದ ನನಗೆ ಗೊತ್ತಾಯ್ತು ಗುರುಗಳೇ, ಈಗ ನನ್ಗೆ ಅರ್ಥ ಆಯ್ತು. ಹೇಳಿದರೇನು ಅಂತಂದ್ರೆ, ಮಾಧವನಿಗೆ ದ್ವಾರಪಾಲಕರು ಹರಿಹರರು, ಮಾನವನಿಗೆ ದ್ವಾರಪಾಲಕರು ಮಾನ ಮರ್ಯಾದೆ ಅಂತಕ್ಕಂಥದ್ದು ಈಗ ನನಗೆ ಚೆನ್ನಾಗಿ ಅರ್ಥ ಆಯ್ತು ಅಂತ ಹೇಳ್ತಾರೆ.